ಮೈಸೂರಿನಲ್ಲಿ ನಿಲ್ಲದ ಕಾಡು ಪ್ರಾಣಿ ಸಂಘರ್ಷ. ಹುಲಿ ದಾಳಿಯನ್ನ ತಪ್ಪಿಸಿ ಮನುಷ್ಯರ ಜೀವ ರಕ್ಷಿಸಿ ಹನಗೋಡು ಜನರಿಂದ ಹೆದ್ದಾರಿಯಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಮೈಸೂರಿನಲ್ಲಿ ನಿಲ್ಲದ ಕಾಡು ಪ್ರಾಣಿ ಸಂಘರ್ಷ. ಹುಲಿ ದಾಳಿಯನ್ನ ತಪ್ಪಿಸಿ ಮನುಷ್ಯರ ಜೀವ ರಕ್ಷಿಸಿ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹನಗೋಡು ಜನರಿಂದ ಹೆದ್ದಾರಿಯಲ್ಲಿ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಿದೆ. ಟೈರ್ಗೆ ಬೆಂಕಿ ಹಚ್ಚಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಒಂದೇ ವಾರದಲ್ಲಿ 15ಕ್ಕೂ ಹೆಚ್ಚು ಹಸು ತಿಂದಿದೆ ಹುಲಿ. ಹುಲಿ ದಾಳಿಗೆ ಹೆದರಿ ಮನೆಯಿಂದ ಹೊರಬರೋಕ್ಕೂ ಕೂಡ ಆಗ್ತಾ ಇಲ್ಲ ಜನರಿಗೆ. ಹುಲಿ ಸೆರೆಗೆ ಮುಂದಾಗದ ಅರಣ್ಯ ಇಲಾಖೆ ವಿರುದ್ಧ ಕಿಡಿಕಾರ್ತಿದ್ದಾರೆ. ಹುಲಿ ಸೆರೆ ಹಿಡಿಯುವವರೆಗೂ ಕೂಡ ಪ್ರತಿಭಟನೆ ನಿಲ್ಲಿಸೋದಿಲ್ಲ. ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಲಿ ದಾಳಿಯಿಂದ ನಮ್ಮನ್ನ ತಪ್ಪಿಸಿ ಮನುಷ್ಯರನ್ನ ಉಳಿಸಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಆ ಗ್ರಾಮದಲ್ಲಿ ಹಸುಗಳ ಮೇಲೆ ದಾಳಿ ಮಾಡಿ ಒಂದು 10ಕ್ಕೂ ಹೆಚ್ಚು ಹಸುಗಳು ಸಾವನ್ನಪ್ಪಿದೆ. ಇದರ ಹೊಣೆಯನ್ನ ಯಾರು ಹೊರ್ತೀರಾ ಅಂತ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಹುಲಿ ದಾಳಿಯನ್ನ ಹೋಗ್ಲಾಡಿಸಿ ಜೊತೆಗೆ ನಮ್ಮ ಜೀವವನ್ನ ಉಳಿಸುವ ಕೆಲಸವನ್ನ ಮಾಡಬೇಕು. ಅರಣ್ಯ ಇಲಾಖೆಗೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಸ್ಪಂದನೆ ನೀಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೆದ್ದಾರಿಯಲ್ಲಿ ಈ ರೀತಿಯ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮಧ್ಯಾಹ್ನ ಬರಕ್ ಶುರು ಆಯ್ತು. ಇದೇ ನಮ್ಮ ಆಲ್ನೇಕರ್ ಶಿವಣ್ಣವ್ರ ಜಮೀನು ಒಳಗಡೆ 2 ಗಂಟೆಲಿ ನಮ್ಮ ಬೋರೆ ಬಾಬು ಅವರು ದನ ಇಟ್ಟು ನಿನ್ನೆ 4 ಗಂಟೆಲಿ ಕಾಮಗೊಂಡಳ್ಳಿ ಅವ್ರ ದನ ಹಿಡಿದ್ರು. 4 ಗಂಟೆಲಿ ಇದೇ ನಮ್ಮ ಗಿರಿ ಅವ್ರಿಗೆ ಬೆಳಗ್ಗೆನೆ ಹುಲಿ